ಹಾಯ್ ಹಲೋ, ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಮುಧೋಳ್. ಇವತ್ತೊಂದು ಹೊಸ ಸಂಚಿಕೆ BA 2ನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥ ವಿಷಯದಲ್ಲಿ ಇವತ್ತಿನ ಕ್ಲಾಸು ಆರ್ಥಿಕ ಆವರ್ತಗಳ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಂಬರುವ ಪರೀಕ್ಷೆಗಳಿಗೆ ಇದು ಒಂದು ಸಂಭವನೀಯ ಪ್ರಶ್ನೆ ಆಗಿರ್ತದೆ, ಪರೀಕ್ಷೆಗೆ ಬರ್ಬೋದಾದಂಥ ಒಂದು ಸಂಭವನೀಯ ಪ್ರಶ್ನೆ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಒಳ್ಳೆಯ ರೀತಿಯ ಅಂಕಗಳನ್ನು ಪಡೆದುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗ್ರಿ ಅಂತ ಹೇಳ್ತಾ, ನಾನು ಹೇಳ್ತಕ್ಕಂಥ ಕ್ಲಾಸು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಆರ್ಥಿಕ ಆವರ್ತದ ಅರ್ಥ ಮತ್ತು ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಆರ್ಥಿಕ ಆವರ್ತಗಳ ಅರ್ಥ ವಿವರಣೆ. ಆರ್ಥಿಕ ಆವರ್ತಗಳನ್ನು ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. JM ಕೇನ್ಸ್ ಅವರ ಪ್ರಕಾರ ಆರ್ಥಿಕ ಆವರ್ತವು ಏರುತ್ತಿರುವ ಬೆಲೆಗಳು ಮತ್ತು ಕಡಿಮೆ ನಿರುದ್ಯೋಗದಿಂದ ಕೂಡಿದ ಲಾಭದಾಯಕ ವ್ಯಾಪಾರದ ಅವಧಿ ಮತ್ತು ಪರ್ಯಾಯವಾಗಿ ಇಳಿಯುತ್ತಿರುವ ಬೆಲೆಗಳು ಮತ್ತು ಅಧಿಕ ನಿರುದ್ಯೋಗದಿಂದ ಕೂಡಿದ ನಷ್ಟದಾಯಕ ವ್ಯಾಪಾರದ ಅವಧಿಯ ಸಂಯೋಜನೆಯಿಂದ ಕೂಡಿರುತ್ತದೆ ಎನ್ನುವುದನ್ನು ಜಾನ್ ಮೆನಾರ್ಡ್ ಕೇನ್ಸ್ ಅವರು ಆರ್ಥಿಕ ಆವರ್ತಗಳು, ವ್ಯಾಪಾರ ಚಕ್ರಗಳು, ಉದ್ಯಮ ಚಕ್ರಗಳು ಎಂದು ಕರೀತಾರೆ. ಅಂದರೆ ಆರ್ಥಿಕ ಆವರ್ತವನ್ನು ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಸೊ ಹಾಗಾಗಿ ಆರ್ಥಿಕ ಆವರ್ತ ಅಂತಕ್ಕಂಥದ್ದು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ವ್ಯಾಪಾರ ಕ್ರಮಬದ್ಧವಾಗಿ ಸಂಭವಿಸುವುದನ್ನು ಆರ್ಥಿಕ ಆವರ್ತ ಅಂತ ಕೂಡ ನಾವು ಕರಿಬೋದು. ಅದೇ ರೀತಿ ಪ್ರೊಫೆಸರ್ ಹೆರ್ಬಲ್ ರವರ ಪ್ರಕಾರ ಸಾಮಾನ್ಯ ಅರ್ಥದಲ್ಲಿ ಆರ್ಥಿಕ ಆವರ್ತಗಳನ್ನು ಅಭ್ಯುದಯ ಮತ್ತು ಮುಗ್ಗಟ್ಟು ಹಾಗೂ ಲಾಭದಾಯಕ ಮತ್ತು ನಷ್ಟದಾಯಕ ವ್ಯಾಪಾರದ ಅವಧಿಗಳ ಪರ್ಯಾಯ ಎಂದು ವ್ಯಾಖ್ಯಾನಿಸಬಹುದು ಅನ್ನೋದನ್ನು ಪ್ರೊಫೆಸರ್ ಹೇರ್ಬಲ್ ರವರ ಒಂದು ವ್ಯಾಖ್ಯಾನದ ಮೂಲಕ ನಾವು ನೋಡಬಹುದು. ಹಾಗಾಗಿ ಆರ್ಥಿಕ ಆವರ್ತಗಳು ಅಭ್ಯುದಯ ಮತ್ತು ಮುಗ್ಗಟ್ಟಿನ ಹಾಗೂ ಲಾಭದಾಯಕ ಮತ್ತು ನಷ್ಟದಾಯಕ ಅವಧಿಗಳ ಒಂದು ಪರ್ಯಾಯ ಆಗಿರ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಆಂಗ್ಲ ಅರ್ಥಶಾಸ್ತ್ರಜ್ಞರಾದಂತಹ ಬೆನ್ ಹ್ಯಾಮ್ ಅವರ ಪ್ರಕಾರ ನೋಡಿದಾಗ ಆರ್ಥಿಕ ಮುಗ್ಗಟ್ಟಿನ ನಂತರ ಆರ್ಥಿಕ ಅಭ್ಯುದಯ ಸಂಭವಿಸುವುದೇ ಆರ್ಥಿಕ ಆವರ್ತ ಎಂದು ಹೇಳ್ತಾ ಇದ್ದಾರೆ. ಅಂದರೆ ವ್ಯಾಪಾರದಲ್ಲಿ ಏನಾಗಿತ್ತು ಅಂದರೆ ಕೆಲವು ಬಾರಿ ವ್ಯಾಪಾರ ಅತಿ ಉತ್ಥಾನ ಸ್ಥಿತಿಯಲ್ಲಿದ್ದರೆ ಇನ್ನೂ ಕೆಲವು ಬಾರಿ ಅತಿ ಅಧೋಗತಿಗೆ ಇಳಿಯುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ವ್ಯಾಪಾರ ನಿರಂತರವಾಗಿ ಲಾಭವಾಗುವುದಿಲ್ಲ, ನಿರಂತರವಾಗಿ ನಷ್ಟವಾಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಲಾಭವಾಗಾದರೆ ಕೆಲವೊಂದು ಸಂದರ್ಭದಲ್ಲಿ ನಷ್ಟವೂ ಕೂಡ ಆಗುತ್ತೆ. ಅದು ಕ್ರಮಬದ್ಧವಾಗಿ ಸಮುದ್ರದ ಅಲೆಗಳ ಹಾಗೆ ಆಗ್ತದೆ ಅನ್ನೋದನ್ನು ಇಲ್ಲಿ ತಿಳಿಯಬಹುದು. ಅದೇ ರೀತಿ ಅದರ ಮುಂದುವರೆದ ಭಾಗದಲ್ಲಿ ಆರ್ಥಿಕ ಆವರ್ತಗಳನ್ನು ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿನ ಅಲೆಗಳ ಮಾದರಿ ಏರಿಳಿತಗಳು ಎಂದು ನಾವು ವ್ಯಾಖ್ಯಾನಿಸಬಹುದು. ಅಂದರೆ ಈ ಆರ್ಥಿಕ ಚಟುವಟಿಕೆಗಳು ಏನಾಗಿರ್ತವೆ ಅಂದರೆ ಸಮುದ್ರದ ಅಲೆಗಳ ಹಾಗೆ ಏರಿಳಿತಕ್ಕೆ ಒಳಪಟ್ಟಿರ್ತವೆ ಅನ್ನೋದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಅಂದರೆ ಇಲ್ಲಿ ಸಮಗ್ರ ಆರ್ಥಿಕ ಚಟುವಟಿಕೆಗಳು ಅಂದರೆ ಅದು ಉದ್ಯೋಗ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಆದಾಯ ಆಗಿರ್ಬೋದು, ಇನ್ನೂ ಅನೇಕ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಮುಂತಾದವುಗಳಾಗಿವೆ. ಈ ಎಲ್ಲ ಚಟುವಟಿಕೆಗಳಲ್ಲಿ ಕಂಡುಬರುವ ಅಲೆಗಳ ಮಾದರಿಯ ಏರಿಳಿತಗಳನ್ನು ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರ ಚಕ್ರಗಳು ಎಂದು ನಾವು ಕರೀಬಹುದು. ಅಂದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಕಂಡುಬರುವ ಏರಿಕೆ ಮತ್ತು ಇಳಿಕೆಗಳೇ ವ್ಯಾಪಾರ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಅಥವಾ ಉದ್ಯಮ ಚಕ್ರಗಳು ಅಂತ ಕೂಡ ನಾವು ಕರಿಬಹುದು. ಅಂದರೆ ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಕೆಗಳು ಸಂಭವಿಸಿದಾಗ ವ್ಯಾಪಾರ ವ್ಯವಹಾರಗಳು ವಿಸ್ತರಣೆಗೊಳ್ಳುತ್ತವೆ ಹಾಗೂ ಇಳಿಕೆ ಸಂಭವಿಸಿದಾಗ ವ್ಯಾಪಾರ ವ್ಯವಹಾರ ಏನಾಗ್ತದೆ ಅಂದರೆ ಸಂಕೋಚಿತಗೊಳ್ಳುತ್ತದೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಒಂದು ಸಂಗತಿಯಾಗಿದೆ. ಹಾಗಾಗಿ ವ್ಯಾಪಾರದ ವ್ಯವಹಾರಗಳ ವಿಸ್ತರಣೆಗೊಂಡಾಗ ಆರ್ಥಿಕ ಪ್ರಗತಿ ಉಂಟಾಗತ್ತೆ. ಅದೇ ರೀತಿ ಸಂಕೋಚಿತಗೊಂಡಾಗ ಆರ್ಥಿಕ ಪ್ರಗತಿಗೆ ಹಿನ್ನಡೆ ಉಂಟಾಗತ್ತೆ ಅನ್ನೋದನ್ನು ಇಲ್ಲಿ ನಾವು ಪ್ರಮುಖವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಯಬೇಕಾಗಿರ್ತಕ್ಕಂಥ ಒಂದು ವಿಷಯ ವಸ್ತು ಆಗಿದೆ. ಹಾಗಾಗಿ ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವಂತಹ ಏರಿಳಿತಗಳನ್ನು ನಾವು ಆರ್ಥಿಕ ಆವರ್ತಗಳ ಮೂಲಕ ನಾವು ನೋಡ್ತಾ ಇದ್ದೇವೆ. ಕೆಲವು ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ವಿಸ್ತರಣೆಗೊಂಡರೆ ಕೆಲವು ಸಂದರ್ಭದಲ್ಲಿ ಅದು ಸಂಕೋಚಿತಗೊಳ್ಳುತ್ತದೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾದರೆ ಈ ಆರ್ಥಿಕ ಆವರ್ತ ಅಂತಕ್ಕಂಥದ್ದು ಯಾವೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗಿರೋದು ಮುಖ್ಯ ಆಗಿರ್ತದೆ. ಹಾಗಾಗಿ ಆರ್ಥಿಕ ಆವರ್ತಗಳು ದ ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ ಯಾವ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ಈ ಕೆಳಗಿನಂತೆ ತಿಳಿಯಬಹುದು.
ಆರ್ಥಿಕ ಆವರ್ತಗಳ ಲಕ್ಷಣಗಳು. ಆರ್ಥಿಕ ಆವರ್ತಗಳು ಕೆಳಗೆ ನಮೂದಿಸಿದ ಸಾಮಾನ್ಯ ಲಕ್ಷಣಗಳನ್ನು ಒಳಗೊಂಡಿರ್ತದೆ ಅನ್ನೋದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಆರ್ಥಿಕ ಆವರ್ತ ಅಂತಕ್ಕಂಥದ್ದು ವ್ಯಾಪಾರ ಚಟುವಟಿಕೆಗಳಲ್ಲಿ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ತನ್ನದೇ ಆದ ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಹಾಗಾದರೆ ಲಕ್ಷಣಗಳನ್ನು ನೋಡೋದಾದರೆ ಕ್ರಮಬದ್ಧವಾಗಿ ಸಂಭವಿಸುವಿಕೆ. ನೋಡಿ, ಆರ್ಥಿಕ ಆವರ್ತಗಳು ಸಮುದ್ರದ ಅಲೆಗಳ ಪಾದಿಯಲ್ಲಿ ಸಂಭವಿಸುತ್ತವೆ. ಅವು ಆರ್ಥಿಕ ಚಟುವಟಿಕೆಗಳ ಉಬ್ಬರ ಮತ್ತು ಇಳಿತಗಳ ಪರ್ಯಾಯವಾಗಿ ಹೊಂದಿದ್ದು ಕ್ರಮಬದ್ಧವಾಗಿ ಏನಾಗ್ತವೆ ಅಂದರೆ ಅವು ಸಂಭವಿಸ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತದೆ. ನೋಡಿ, ಯಾವಾಗಲೂ ಆರ್ಥಿಕ ಚಟುವಟಿಕೆಗಳು ಸಮುದ್ರದ ಅಲೆಗಳ ಹಾಗೆ ಏರಿಳಿತಕ್ಕೆ ಒಳಪಟ್ಟಿರ್ತವೆ. ಅವುಗಳು ಕ್ರಮಬದ್ಧವಾಗಿ ನಡೀತಾ ಇರ್ತವೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಎರಡನೇ ಅಂಶ ಬಂಡವಾಳಶಾಹಿ ಆರ್ಥಿಕತೆಗಳಲ್ಲಿ ಹೆಚ್ಚಾಗಿ ಸಂಭವಿಸುವಿಕೆ. ನೋಡಿ, ಹೆಚ್ಚಾಗಿ ಆರ್ಥಿಕ ಆವರ್ತಗಳು ಬಂಡವಾಳಶಾಹಿ ಆರ್ಥಿಕತೆಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಯಾಕಂದರೆ ಇಲ್ಲಿ ಉದ್ಯಮ ಚಟುವಟಿಕೆಗಳ ಮೇಲೆ ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣ ಇರುವುದಿಲ್ಲ. ಹಾಗಾಗಿ ಬಂಡವಾಳಶಾಹಿ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ಹೆಚ್ಚಾಗಿ ಈ ಒಂದು ಆರ್ಥಿಕ ಆವರ್ತಗಳು ಹೆಚ್ಚಾಗಿ ಕಂಡುಬರ್ತಾ ಇರ್ತವೆ. ಅದೇ ರೀತಿ ಉತ್ಪಾದನೆ ಮತ್ತು ಬೆಲೆಗಳ ಒಟ್ಟಿನ ಚಲನೆ. ಉದ್ಯಮ ಏರಿಳಿತಗಳ ಸಮಯದಲ್ಲಿ ಉತ್ಪಾದನೆ ಮತ್ತು ಬೆಲೆಗಳು ಒಟ್ಟಿಗೆ ಏರುತ್ತವೆ ಅಥವಾ ಇಳಿಯುತ್ತವೆ ಅನ್ನೋದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದ ವಸ್ತುವಾಗಿದೆ. ಅದೇ ರೀತಿಯಾಗಿ ಬಂಡವಾಳ ಸರಕುಗಳ ಕೈಗಾರಿಕೆಗಳಲ್ಲಿ ಹೆಚ್ಚು ತೀವ್ರ. ನೋಡಿ, ಆರ್ಥಿಕ ಆವರ್ತಗಳು ಯಾವಾಗಲೂ ಕೂಡ ಈ ಬಂಡವಾಳ ಸರಕುಗಳ ಕೈಗಾರಿಕೆಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಮುಖವಾದ ಲಕ್ಷಣವಾಗಿದೆ. ಆರ್ಥಿಕ ಏರಿಳಿತಗಳು ಅನುಭೋಗಿ ಸರಕುಗಳ ಕೈಗಾರಿಕೆಗಳಿಗಿಂತ ಬಂಡವಾಳ ಸರಕುಗಳ ಕೈಗಾರಿಕೆಗಳಲ್ಲಿ ಹೆಚ್ಚು ತೀವ್ರವಾಗಿರ್ತದೆ ಅನ್ನೋದನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಹಾಗಾಗಿ ಬಂಡವಾಳ ಸರಕುಗಳ ಕೈಗಾರಿಕೆಗಳಲ್ಲಿ ಬೃಹತ್ ಗಾತ್ರದ ಏರಿಳಿತಗಳು ಉಂಟಾಗುವುದು ಸಹಜ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಆರ್ಥಿಕ ಆವರ್ತಗಳಲ್ಲಿ ಕಂಡುಬರ್ತಕ್ಕಂತಹ ಹಲವಾರು ರೀತಿಯ ಲಕ್ಷಣಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದುವರೆದ ಭಾಗದಲ್ಲಿ ಹೂಡಿಕೆಯನ್ನು ಕೋರೋದರಿಂದ ಮತ್ತು ಅವುಗಳಿಂದ ಉತ್ಪಾದಿಸಲ್ಪಡುವ ಸರಕುಗಳ ಬೇಡಿಕೆಯಲ್ಲಿ ಅನಿರೀಕ್ಷಿತವಾಗಿ ಹೆಚ್ಚು ಕಡಿಮೆಯಾಗುವ ಪ್ರವೃತ್ತಿ ಇರುವುದರಿಂದ ಕೈಗಾರಿಕೆಗಳಲ್ಲಿ ಏರಿಳಿತಗಳು ಅತ್ಯಧಿಕ. ಅದರಲ್ಲಿ ವಿಶೇಷವಾಗಿ ಬಂಡವಾಳ ಸರಕುಗಳ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಆರ್ಥಿಕ ಆವರ್ತಗಳು ಕಂಡು ಬರ್ತಾ ಇರ್ತವೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದೇ ರೀತಿಯಾಗಿ ಅನಿರ್ದಿಷ್ಟ ಮುಂದುವರಿಕೆಗೆ ಅವಕಾಶ ಇರಲ್ಲ. ಯಾವುದೇ ಆರ್ಥಿಕ ಆವರ್ತಗಳಲ್ಲಿ ಉಂಟಾಗ್ತಕ್ಕಂತಹ ಏರಿಳಿತಗಳು ನಿರಂತರವಾಗಿ ಮುಂದುವರಿಸಲಿಕ್ಕೆ ಅಥವಾ ಮುಂದುವರಿಯಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಆರ್ಥಿಕ ಆವರ್ತದ ಯಾವುದೇ ಹಂತವು ಅನಿರ್ದಿಷ್ಟವಾಗಿ ಮುಂದುವರಿಯಲು ಸಾಧ್ಯವಿರುವುದಿಲ್ಲ. ಆರ್ಥಿಕ ಅಂದರೆ ಉದ್ಯಮದ ವಿಸ್ತರಣೆ ಅಥವಾ ಪ್ರಗತಿಯನ್ನು ಆಗಲಿ ಅಥವಾ ಸಂಕೋಚನವಾಗಲಿ ತನ್ನಿಂದ ತಾನೇ ಕೊನೆಗೊಂಡು ಇನ್ನೊಂದು ಹಂತಕ್ಕೆ ಎಡೆ ನೀಡಲೇಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ. ಅಂದರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಇಲ್ಲಿ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದೇ ರೀತಿ ಮುಂದುವರೆದ ಒಂದು ಭಾಗದಲ್ಲಿ ಸಮರೂಪಕತೆ ಇಲ್ಲದಿರುವಿಕೆ, ಇದು ಕೂಡ ಒಂದು ಲಕ್ಷಣ ಅಂತ ಹೇಳ್ಬೋದು ಆರ್ಥಿಕ ಆವರ್ತಗಳ. ನೋಡಿ, ಆರ್ಥಿಕ ಆವರ್ತಗಳ ವಿವಿಧ ಹಂತಗಳ ಸಮಾರೋಪಕತೆಯನ್ನು ಹೊಂದಿರುವುದಿಲ್ಲ. ಆರ್ಥಿಕ ಅಂದರೆ ಉದ್ಯಮದ ವಿಸ್ತರಣೆ ಅಥವಾ ಅಭ್ಯುದಯ ಹಂತ ಸಾಮಾನ್ಯವಾಗಿ ನಿಧಾನಗತಿಯಲ್ಲಿ ಸಾಗಿದರೆ, ಆರ್ಥಿಕ ಉದ್ಯಮದ ಸಂಕೋಚನ ಅಥವಾ ಇಳಿತ ಹಂತವು ಅನಿರೀಕ್ಷಿತವಾಗಿ ಹಾಗೂ ಚುರುಕಾಗಿ ಸಂಭವಿಸ್ತಾ ಇರ್ತದೆ ಅನ್ನೋದನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯ. ಹೀಗೆ ಹಲವಾರು ರೀತಿಯ ಲಕ್ಷಣಗಳನ್ನು ಆರ್ಥಿಕ ಆವರ್ತಗಳು ಹೊಂದಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆರ್ಥಿಕ ಆವರ್ತ ಯಾವಾಗಲೂ ಅನಿರ್ದಿಷ್ಟವಾಗಿ ಮುಂದುವರಿಯೋದಿಲ್ಲ. ಸಮರೂಪಕತೆ ಇಲ್ಲದಿರುವಿಕೆ ಅನ್ನೋದು ಲಕ್ಷಣವನ್ನು ಹೊಂದಿದೆ. ಅದೇ ರೀತಿ ಸರ್ವವ್ಯಾಪಿ ಲಕ್ಷಣ. ಆರ್ಥಿಕ ಆವರ್ತ ಅಂದರೆ ವ್ಯಾಪಾರ ಚಕ್ರಗಳು ಸರ್ವವ್ಯಾಪಿ ಲಕ್ಷಣಗಳನ್ನು ಯಾವಾಗಲೂ ಹೊಂದಿರ್ತವೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸುವ ಏರಿಳಿತಗಳು ಎಲ್ಲ ಆರ್ಥಿಕ ಸಂಗತಿಗಳನ್ನು ಬಾಧಿಸುತ್ತವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆರ್ಥಿಕ ಆವರ್ತ ಅಂದರೆ ವ್ಯಾಪಾರ ಚಕ್ರದ ಪ್ರಭಾವದಿಂದ ತಪ್ಪಿಸಿಕೊಂಡು ಯಾವುದೇ ಆರ್ಥಿಕ ಘಟಕ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿರುವುದಿಲ್ಲ. ಯಾಕಂದರೆ ಅದು ಸರ್ವವ್ಯಾಪಿ ಲಕ್ಷಣಗಳನ್ನು ಒಳಗೊಂಡಿರೋದ್ರಿಂದ ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಸ್ವರೂಪದಲ್ಲಿ ಭಿನ್ನತೆ. ನೋಡಿ, ಆರ್ಥಿಕ ಆವರ್ತ ಅಂದರೆ ಉದ್ಯಮ ಚಕ್ರಗಳು ಸ್ವರೂಪದಲ್ಲಿ ಏನಾಗಿವೆ ಅಂದರೆ ಪ್ರಮುಖವಾಗಿ ಭಿನ್ನತೆಯನ್ನು ಹೊಂದಿರ್ತವೆ. ಅವು ಏಕರೂಪದವುಗಳಾಗಿರುವುದಿಲ್ಲ. ಕೆಲವು ಆರ್ಥಿಕ ಆವರ್ತ ಅಂದರೆ ಉದ್ಯಮ ಚಕ್ರಗಳು ಬಹಳ ಸೌಮ್ಯವಾಗಿದ್ದರೆ, ಇನ್ನು ಕೆಲವು ಹೆಚ್ಚು ಗಂಭೀರವಾದವುಗಳಾಗಿರುತ್ತವೆ. ಅಲ್ಲದೆ ಅವು
ವಿವಿಧ ಅವಧಿಗಳನ್ನು ಒಳಗೊಳ್ಳುತ್ತವೆ. ಕೆಲವು ವ್ಯಾಪಾರ ಚಕ್ರಗಳು 8 ಅಥವಾ 10 ವರ್ಷಗಳ ಅವಧಿಗೆ ಕೊನೆಗೊಂಡರೆ, ಇನ್ನೂ ಕೆಲವು ಚಕ್ರಗಳು 50 ಅಥವಾ 60 ವರ್ಷಗಳ ದೀರ್ಘ ಕಾಲಾವಧಿಗೆ ಅವು ವ್ಯಾಪಿಸಿರುತ್ತವೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಲಕ್ಷಣವನ್ನು ಹೊಂದಿರ್ತದೆ ಆರ್ಥಿಕ ಆವರ್ತ. ಆರ್ಥಿಕ ಆವರ್ತಗಳು ಅಂತಾರಾಷ್ಟ್ರೀಯ ಲಕ್ಷಣಗಳನ್ನು ಪಡೆದಿರ್ತವೆ. ಯಾಕಂದರೆ ಹೆಚ್ಚಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತಗಳು ಉಂಟಾಗುವುದು ಸಹಜವಾಗಿ ಕಂಡುಬರ್ತಾ ಇರ್ತದೆ. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಕ್ರಿಯೆಯಲ್ಲಿ ಉದ್ಯಮದ ಅಭ್ಯುದಯ ಅಥವಾ ಮುಗ್ಗಟ್ಟು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಾಗುತ್ತಂದರೆ ವರ್ಗಾವಣೆ ಆಗುತ್ತೆ. ಅಂದರೆ ಒಂದು ದೇಶದಲ್ಲಿ ಉಂಟಾಗಿರ್ತಕ್ಕಂಥ ಮುಗ್ಗಟ್ಟು ಏನಾಗಿರುತ್ತೆ ಅಂದರೆ ಇನ್ನೊಂದು ದೇಶಕ್ಕೆ ವರ್ಗಾವಣೆ ಆಗೋದರ ಜೊತೆಗೆ ಒಂದು ದೇಶದಲ್ಲಿ ಆಗಿರ್ತಕ್ಕಂಥ ಮುಗ್ಗಟ್ಟು ಇನ್ನೊಂದು ದೇಶದ ಮೇಲೆ ಪರಿಣಾಮ ಕೂಡ ಬೀರ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹೀಗಾಗಿ ಆರ್ಥಿಕ ಆವರ್ತಗಳು ಅಂತಕ್ಕಂಥದ್ದು ಹಲವಾರು ರೀತಿಯ ತನ್ನದೇ ಆದ ಲಕ್ಷಣಗಳನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಇವೆಲ್ಲ ಲಕ್ಷಣಗಳನ್ನು ಗಮನಿಸಿದಾಗ ಪ್ರಸ್ತುತ ದಿನಮಾನಗಳಲ್ಲಿ ಆರ್ಥಿಕ ಆವರ್ತಗಳ ಚಟುವಟಿಕೆಗಳು ಏನಾಗಿರ್ತವೆ ಅಂದರೆ ಕ್ರಮಬದ್ಧವಾಗಿ ಸಂಭವಿಸ್ತಾ ಇರ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸರ್ವವ್ಯಾಪಿ ಲಕ್ಷಣವನ್ನು ಒಳಗೊಂಡಿದೆ ಆರ್ಥಿಕ ಆವರ್ತ. ಸ್ವರೂಪದಲ್ಲಿ ಭಿನ್ನತೆಯನ್ನು ಹೊಂದಿದೆ ಆರ್ಥಿಕ ಆವರ್ತ. ಅಂತಾರಾಷ್ಟ್ರೀಯ ಲಕ್ಷಣವನ್ನು ಕೂಡ ಆರ್ಥಿಕ ಆವರ್ತ ಇಲ್ಲಿ ಹೊಂದಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಇಷ್ಟೆಲ್ಲ ಲಕ್ಷಣಗಳನ್ನು ಇದು ಹೊಂದಿದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ಆರ್ಥಿಕ ಆವರ್ತಗಳು ಸಾಗರದ ಅಲೆಗಳ ರೂಪದಲ್ಲಿ ಸಂಭವಿಸುತ್ತಿರುತ್ತವೆ. ಅಂದರೆ ಹೇಗೆ ಸಾಗರದ ಅಲೆಗಳು ಏರಿಳಿತವಾಗ್ತಾ ಇರ್ತವೆ, ಅದೇ ರೀತಿ ಸಾಗರದ ಅಲೆಗಳ ರೀತಿಯಲ್ಲೇ ಏರಿಳಿತಗಳು ಕಂಡು ಬರ್ತಾ ಇರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆರ್ಥಿಕ ಆವರ್ತಗಳು ಪುನರಾವರ್ತನೆಯಾಗುವ ಗುಣವನ್ನು ಹೊಂದಿರುತ್ತವೆ. ಯಾಕಂದರೆ ವ್ಯಾಪಾರ ಚಕ್ರಗಳಲ್ಲಿ 5 ಹಂತಗಳನ್ನು ನಾವು ನೋಡಿದಾಗ ಎಲ್ಲ ಹಂತಗಳು ಒಂದೇ ರೀತಿ ನಿರಂತರವಾಗಿ ಏರಿಳಿತಗಳು ಅಂದರೆ ಒಂದೇ ರೀತಿ ಇರಲ್ಲ. ಅವುಗಳಲ್ಲಿ ಏರಿಳಿತಗಳು ಕಂಡುಬರೋದು ಸಹಜ. ಹಾಗಾಗಿ ಅವು ಪುನರಾವರ್ತನೆಯ ಗುಣವನ್ನು ಹೊಂದಿರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಆರ್ಥಿಕ ಆವರ್ತಗಳ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಪರಿಣಾಮಗಳ ಸಂಗ್ರಹಕಾರಕ ರೂಪದಲ್ಲಿರುತ್ತವೆ. ಅಂದರೆ ಆರ್ಥಿಕ ಆವರ್ತಗಳಲ್ಲಿ ಹಿಗ್ಗುವಿಕೆ ಉಂಟಾಗುತ್ತೆ ಮತ್ತು ಕುಗ್ಗುವಿಕೆ ಉಂಟಾಗುತ್ತೆ. ನೋಡ್ಬೋದು ನೀವು, ಸಮುದ್ರದ ಅಲೆಗಳು ಏನಾಗಿರ್ತವೆ ಅಂದರೆ ಮೇಲ್ಗಡೆ ಎದ್ದಾಗ ಹಿಗ್ಗುವಿಕೆ, ಕೆಳಗಡೆ ಬಂದಾಗ ಕುಗ್ಗುವಿಕೆ ಉಂಟಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಆರ್ಥಿಕ ಅವುಗಳ ಪರಿಣಾಮದಲ್ಲಿ ಹಬ್ಬುವ ಗುಣವನ್ನು ಹೊಂದಿರ್ತವೆ. ಅಂದರೆ ಯಾವಾಗಲೂ ಆರ್ಥಿಕ ಆವರ್ತಗಳು ಏನಾಗಿರ್ತವೆ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಥವಾ ಒಂದು ಆರ್ಥಿಕತೆಯಿಂದ ಇನ್ನೊಂದು ಆರ್ಥಿಕತೆಗೆ ಹಬ್ಬುವಂಥ ಒಂದು ಪ್ರವೇಶ ಹೊಂದುವಂಥ ಗುಣವನ್ನು ಹೊಂದಿರ್ತವೆ. ಆರ್ಥಿಕ ಆವರ್ತವು ಬಿಕ್ಕಟ್ಟಿನ ಸ್ವರೂಪವನ್ನು ಹೊಂದಿರುತ್ತದೆ. ಅಂದರೆ ಆರ್ಥಿಕ ಆವರ್ತಗಳು ಶೃಂಗ ಕೆಳಮಟ್ಟ ಒಂದೇ ಆಗಿರುವುದಿಲ್ಲ. ಆವರ್ತಗಳ ಕೆಳಮುಖ ಚಲನೆ ಇದ್ದಕ್ಕಿದ್ದ ಹಾಗೆ ಥಟ್ಟನೆ ಸಂಭವಿಸುತ್ತದೆ. ಆದರೆ ಕೆಳಗಿನಿಂದ ಮೇಲ್ಮುಖ ಚಲನೆ ನಿಧಾನವಾಗಿ ಸಂಭವಿಸ್ತಾ ಇರುತ್ತದೆ. ಇವು ಹೆಚ್ಚಾಗಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ನೋಡಿ, ಯಾವಾಗಲೂ ಆರ್ಥಿಕ ಆವರ್ತಗಳು ಯಾವಾಗಲೂ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣಿಸಿಕೊಳ್ತವೆ. ಆರ್ಥಿಕ ಆವರ್ತಗಳು ಸ್ವರೂಪದಲ್ಲಿ ಭಿನ್ನತೆಯನ್ನು ಹೊಂದಿರ್ತವೆ. ಹೌದು, ಸ್ವರೂಪದಲ್ಲಿ ಏನಾಗಿರ್ತದೆ ಅಂದರೆ ಭಿನ್ನತೆಯನ್ನು ಅವುಗಳು ಹೊಂದಿರುತ್ತವೆ. ಆರ್ಥಿಕ ಆವರ್ತಗಳು ಅಂತಾರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರ್ತವೆ. ಆರ್ಥಿಕ ಆವರ್ತಗಳು ಅನುಭೋಗಿ ಸರಕುಗಳ ಕೈಗಾರಿಕೆಗಳಿಗಿಂತ ಬಂಡವಾಳ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರ್ತವೆ. ಒಟ್ಟಾರೆಯಾಗಿ ನೋಡಿದಾಗ ಇದರ ಉಪಸಂಹಾರವನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಆರ್ಥಿಕ ಆವರ್ತಗಳು ಮುಕ್ತ ಆರ್ಥಿಕತೆಯಲ್ಲಿ ಕಂಡುಬರುವ ಅನಿವಾರ್ಯ ಮತ್ತು ಸಹಜ ಪ್ರಕ್ರಿಯೆಗಳಾಗಿವೆ. ಇವು ಕೇವಲ ಒಂದು ವಲಯಕ್ಕೆ ಸೀಮಿತವಾಗದೆ ಸಮಗ್ರ ಆರ್ಥಿಕತೆಯ ಮೇಲೆ, ಅಂದರೆ ಉತ್ಪಾದನೆಯಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಆದಾಯವಾಗಿರ್ಬೋದು ಮತ್ತು ಬೆಲೆ ಮಟ್ಟವಾಗಿರ್ಬೋದು, ಇವುಗಳ ಮೇಲೆಯೂ ಕೂಡ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆರ್ಥಿಕ ಆವರ್ತಗಳನ್ನು ಅರ್ಥ ಮಾಡಿಕೊಳ್ಳುವುದು ನೀತಿ ನಿರೂಪಕರಿಗೆ, ಹೂಡಿಕೆದಾರರಿಗೆ, ಉದ್ಯಮಿಗಳಿಗೆ ಸಮರ್ಪಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅಗತ್ಯವಾಗಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಆರ್ಥಿಕ ಆವರ್ತಗಳು ತನ್ನದೇ ಆದ ಪ್ರಮುಖವಾದ ಲಕ್ಷಣಗಳನ್ನು ಇಲ್ಲಿ ಹೊಂದಿದೆ ಅನ್ನೋದನ್ನು ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ಆರ್ಥಿಕ ಆವರ್ತಗಳು ಕ್ರಮಬದ್ಧವಾಗಿ ಅಥವಾ ವ್ಯಾಪಾರ ಚಟುವಟಿಕೆಗಳಲ್ಲಿ ಉಂಟಾಗುವಂಥ ಏರಿಳಿತಗಳನ್ನು ತಿಳಿಸ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ನಾನು ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಕ್ಲಾಸು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿ. ಯಾಕಂದರೆ ಸಮಯ ಹೋಗ್ತಾ ಇದೆ. ಆ ಸಮಯ
ಹೋಗೋದ್ರ ಜೊತೆಗೆ ನಿಮಗೆ ಅವಕಾಶಗಳು ದೊರೀತಾ ಇದ್ದಾವೆ. ಆ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿ. ಎಲ್ರಿಗೂ ಧನ್ಯವಾದ.